ಕರುನಾಡಿಗೆ ನಮಸ್ಕಾರ. ನಾನು DGK ಸರ್, ತೋಳನೂರು ತಾಲೂಕು ಅಕ್ಕಲಕೋಟೆ ಜಿಲ್ಲೆ ಸೊಲ್ಲಾಪುರ. ಕೆಸೆಟ್ 2025 ಪೇಪರ್ 1 ಯೂನಿಟ್ 2 ರಿಸರ್ಚ್ ಆಪ್ಟಿಟ್ಯೂಡ್ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೇವೆ. ಈಗ ಪರ್ಪೋಸಿವ್ ಸ್ಯಾಂಪ್ಲಿಂಗ್ ಎಂದರೇನು, ಇದು ಯಾವ ವಿಭಾಗದಲ್ಲಿ ಬರುತ್ತದೆ? ಪರ್ಪೋಸಿವ್ ಅಂದ್ರೆ ಉದ್ದೇಶಪೂರ್ವಕವಾಗಿ ಒಂದು ಸ್ಯಾಂಪಲ್ ಅನ್ನು ಆಯ್ಕೆ ಮಾಡಿಕೊಳ್ಳೋದು. ಉದ್ದೇಶಪೂರ್ವಕವಾಗಿ ಈ ಪರ್ಪೋಸಿವ್ ಸ್ಯಾಂಪ್ಲಿಂಗ್ ಇದು ಎದರಲ್ಲಿ ಬರುತ್ತದೆ? ನಾನ್ ಪ್ರೊಬ್ಯಾಬಿಲಿಟಿದಲ್ಲಿ ಬರುತ್ತದೆ. ನಾನ್ ಪ್ರೊಬ್ಯಾಬಿಲಿಟಿ ಟೆಕ್ನಿಕ್. ಪ್ರೊಬ್ಯಾಬಿಲಿಟಿ ಟೆಕ್ನಿಕ್ ಅಂದ್ರೆ ಇವು ಕೆಳಗಿನ, ಇದು ನಾನ್ ಪ್ರೊಬ್ಯಾಬಿಲಿಟಿ ಅಂದ್ರೆ ಉದ್ದೇಶಪೂರ್ವಕವಾಗಿ ಒಂದು ಸ್ಯಾಂಪಲ್ ಅನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ನಾನ್ ಪ್ರೊಬ್ಯಾಬಿಲಿಟಿ ಟೆಕ್ನಿಕ್ ಎಂದು ಪರ್ಪೋಸಿವ್ ಸ್ಯಾಂಪ್ಲಿಂಗ್ ಅಂದರೆ ಉದ್ದೇಶಪೂರ್ವಕವಾಗಿ ಒಂದು ಸ್ಯಾಂಪಲ್ ಅನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಪರ್ಪೋಸಿವ್ ಸ್ಯಾಂಪ್ಲಿಂಗ್, ಇದು ನಾನ್ ಪ್ರೊಬ್ಯಾಬಿಲಿಟಿ ಟೆಕ್ನಿಕ್ ಆಗಿದೆ. ಈಗ ನಿಮ್ಮ ಎದುರಿಗೆ ಅನೇಕ ಗುರುಗಳು ವಿಡಿಯೋಗಳನ್ನು ಮಾಡುತ್ತಿದ್ದಾರೆ. ಫಸ್ಟ್ ಟೈಮ್ ನನ್ನ ವಿಡಿಯೋ ನಿಮಗೆ ಬಂದಿದ್ದು ರ್ಯಾಂಡಮ್ದೊಳಗೆ, ಅಚಾನಕ್ ಬಂದಿದ್ದು. ಎರಡನೇ ಬಾರಿ ನೀವು ನನ್ನ ವಿಡಿಯೋನ ಸೆಲೆಕ್ಟ್ ಮಾಡ್ತಿದ್ರಂದ್ರೆ ಉದ್ದೇಶಪೂರ್ವಕವಾಗಿ, ಪರ್ಪೋಸಿವ್ ಉದ್ದೇಶಪೂರ್ವಕವಾಗಿ. ಇದು ನಾನ್ ಪ್ರೊಬ್ಯಾಬಿಲಿಟಿದಲ್ಲಿ ಬರುತ್ತದೆ. ಇನ್ನು ಪ್ರೊಬ್ಯಾಬಿಲಿಟಿದೊಳಗ ಸಾಧ್ಯತೆ ಇರಬಹುದು, ಆಗಬಹುದು ಅಂತ ಕರಿತೀವಿ. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಇದು ಕರೆಕ್ಟ್ ಆಗಿ ನೆನಪಿಡ್ಬೇಕಾ ನೀವು? 1 ಮಾರ್ಕ್ನಾಗ ಹೋಯ್ತ್ರಿ, 2 ಮಾರ್ಕ್ನಾಗ ಹೋಯ್ತು, ರಿಸಲ್ಟ್ ಏನು ಅಂತೀರಿ, ಇದಕ್ ಬಿಟ್ಟು ಹೊರಗಿಂದ ಏನೋ ಕೇಳುವುದಿಲ್ಲ ಅವನು. ನಾವು ಪರ್ಫೆಕ್ಟ್ ಇಷ್ಟು ಗಮನ ಇಟ್ಟು ಲಕ್ಷ್ಯ ಕೊಟ್ಟು ನಾವು ಇದನ್ನ ನೋಡ್ಬೇಕು. ನನ್ನ ವಿಡಿಯೋ ಅಥವಾ ಬೋರ್ಡ್ ಮೇಲೆ ಬರೆದಿದ್ದು ಕಂಪ್ಲೀಟ್ ಮೈಂಡ್ ಒಳಗೆ ಹೋಗ್ಬೇಕ್ರಿ. ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಒಳಗೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ಇವನ್ ನಿಮಗೆ ಇದರ ಅರ್ಥನೂ ಗೊತ್ತಿರಬೇಕು. ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್ ಎಂದರೇನು, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಎಂದರೇನು, ಇದ್ರೊಳಗಿಂತ ಮುಂಚೆ ವಿಡಿಯೋ ಹೇಳಿನ್ರಿ. ಅದನ್ನ ನೆನಪನ ಪ್ಲೀಸ್ ರಿಕಾಲ್ ದಟ್ ಕನ್ಸೆಪ್ಟ್. ಸರ್ವೆ ಟೆಂಪ್ಲೇಟ್ಸ್ ಎಂದರೇನು? ಸರ್ವೆ ಟೆಂಪ್ಲೇಟ್ಸ್, ಸರ್ವೆ ಮಾಡೋದು. ನಾವು ಸರ್ವೆ ಮಾಡ್ತಿರ್ತೇವಲ್ಲ, ಈಗ ನಮ್ಮ ಸ್ಕೂಲ್ ಒಳಗೆ ವಿದ್ಯಾರ್ಥಿ ಬರೋದಿಲ್ಲ, ಶಾಲೆಗೆ ಬರೋದಿಲ್ಲ, ಸರ್ವೆ ಮಾಡ್ತೀವಿ. ಯಾಕೆ ಬರಂಗಿಲ್ಲ, ಯಾವ ಏರಿಯಾದ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬರಂಗಿಲ್ಲ, ಸರ್ವೆ ಮಾಡೋದು. ಈ ಏರಿಯಾದೊಳಗೆ ಹುಡುಗರು ಬರಂಗಿಲ್ಲ, ಈ ಏರಿಯಾದೊಳಗೆ ಬರಂಗಿಲ್ಲ, ಇವ್ರು ಯಾಕೆ ಬರಂಗಿಲ್ಲ, ಅದಕ್ಕೇನು ಕಾರಣ, ಸರ್ವೆ ಮಾಡೋದು. ಮೊನ್ನೆ ನಾವು ಕೊರೋನಾ ಪೀರಿಯಡ್ದೊಳಗೆ ಸರ್ವೆ ಮಾಡಿದ್ದೇವ್ರಿ. ಪ್ರತಿಯೊಬ್ಬರು ಮನೆಗೆ ಹೋಗಿ ಕೊರೋನಾ ಆಗೈತೆ ಏನಿಲ್ಲ ಅಂತೇಳಿ ಚೆಕ್ ಮಾಡಕ್ ಹೋಗಿದ್ದೇವೆ ನಾವು. ಟೆಂಪರೇಚರ್ ಚೆಕ್ ಮಾಡಿ ಸರ್ವೆ. ಈಗ ಸರ್ವೆ ಟೆಂಪ್ಲೇಟ್ಸ್, ಸರ್ವೆ ಮಂಕಿ, ಇಟ್ ಈಸ್ ಅನ್ ಆನ್ಲೈನ್ ರೆಫರೆನ್ಸ್ ಟೂಲ್ ಫ್ಯಾಸಿಲಿಟೇಟ್ಸ್ ಸರ್ವೆ ಟೆಂಪ್ಲೇಟ್ಸ್. ಇವನ್ ನೋಡ್ರಿ, ನನ್ನ ಬಗ್ಗೆ ಈಗ ಕೋಲಾರದ ವಿದ್ಯಾರ್ಥಿಗಳು, ಮೈಸೂರದ ವಿದ್ಯಾರ್ಥಿ, ಬೆಳಗಾವದ ವಿದ್ಯಾರ್ಥಿಗಳು, ಆಮೇಲೆ ನಮ್ಮ ಕೊಪ್ಪಳದ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅವರು, ರಾಯಚೂರದವರು, ಬೀದರ್ದವರು, ಅಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಬಗ್ಗೆ ಅಭಿಪ್ರಾಯ ಕೇಳಿದ ತಕ್ಷಣ ಅವ್ರು ಹೇಳ್ತಾರೆ ಸರ್ವೆ ಮಾಡೋದು. ದಾನಾಯ್ ಸರ್ ವಿಡಿಯೋ ಕರೆಕ್ಟ್ ಹೇಳ್ತಾರ್ರಿ, ನಡಬರ್ಕ್ ಒಂಜಾರ ಹುಚ್ಚುಚ್ಚನಂಗೆ ಇರ್ತಾರ್ರಿ, ನಡಬರ್ಕೊಮ್ಮೆ ಅಳ್ತಾರ್ರಿ, ಒಮ್ಮೆ ಯಾರೋ ಬೈದಿರ್ತಾರ ಸಿಟಿಗೆ ಬಂದು ಆ ಕಡೆ ಹೋಗ್ತಾರ್ರಿ. ನನ್ನ ಸ್ವಭಾವನ ನೀವು 4-5 ಜನರಿಗೆ ಕೇಳಿದ್ರ ಅಂದ್ರೆ ಸರ್ವೆ ಅದೆಲ್ಲ ಪಾಠ ಹೇಳ್ತಾರ್ರಿ, ಒಂಜಾರ ಹುಚ್ಚುಚ್ಚದ್ರಿ. ಎಲ್ಲರ ಬೈಯಿಂದ ಹಿಂಗೆ ಬರೋದ್ರಿ ಸರ್ವೆ. ಸಿಂಪಲ್ ಮನುಷ್ಯ ಅದ್ರಿ, ದಾಡಿ ಮಾಡ್ಕೋಲ್ಲ. ಸರ್ವೆ ಟೆಂಪ್ಲೇಟ್ಸ್ ಸರ್ ರಿಸರ್ಚ್ ಕ್ಯಾನ್ ಸಂಬಂಧ ಬರ್ತೈತಿ, ಸುಮ್ಮನೆ ನೆನಪಿಡ್ರಿ, ಅದಷ್ಟೇ. ರಿಪೀಟ್ ಅದು ಆ ಕನ್ಸೆಪ್ಟ್ ಬರ್ತಂದ್ರೆ ಎಕ್ಸಾಮ್ದೊಳಗೆ ಬರೆದು ಬಿಡಬೇಕು. ದ ಐಟಮ್ಸ್ ಇನ್ ಅ ಕ್ವಶನರಿ ಶುಡ್ ಬಿ ಪ್ರೆಸೆಂಟೆಡ್ ಇನ್ ದ ಜನರಲ್ ಟು ಸ್ಪೆಸಿಫಿಕ್ ಆರ್ಡರ್. ಈಗ ಕ್ವಶನ್ ಕೇಳುವಾಗ ನಾವೇನು ರಿಸರ್ಚ್ ಮಾಡ್ತಿರ್ತೀವಿ, ರಿಸರ್ಚ್ ಮಾಡುವಾಗ ನಾವು ಮೊದಲಿಗೆ ಜನರಲ್ ಪ್ರಶ್ನೆಗಳನ್ನ ಕೇಳಬೇಕು, ಆಮೇಲೆ ಸ್ಪೆಸಿಫಿಕ್ ಆಗಿ ಕ್ವಶನ್ಸ್ಗಳನ್ನ ಕೇಳ್ಕೊಂತ ಹೋಗ್ಬೇಕು. ಜನರಲ್ ಪ್ರಶ್ನೆ ಈಗ ನಿಮಗೆ ನಾವು ಕೇಳ್ತೀವಿ, ನೀವು ಯಾರ್ಯಾರು ವಿಡಿಯೋ ನೋಡ್ತೀರಿ, ಮೊದಲಿಗೆ ನೀವು ನೆಟ್ ಸೆಟ್ ವಿಡಿಯೋ ನೋಡ್ತೀರೇನು, ಹೇಗೆ ನೋಡ್ತೀರಿ, ಎಲ್ಲಿ ನೋಡ್ತೀರಿ, ಜನರಲ್ ಪ್ರಶ್ನೆಗಳು. ಆಮೇಲೆ ನೋಡ್ಕೊಂತ ದಾನಾಯ್ ಸರ್ ವಿಡಿಯೋ ನೋಡ್ತೀರೇನು, ಅವ್ರದ್ದೇ ವಿಡಿಯೋ ಯಾಕೆ ನೋಡ್ತೀರಿ, ಅವ್ರದ್ದು ಎಷ್ಟು ಗಂಟೆ ನೋಡ್ತೀರಿ, ಅವ್ರು ಹೇಳಿದ್ದು ಬರ್ಕೊಂತೀರೇನು, ಅವ್ರು ಹೇಳಿದ್ದು ಪೇಪರ್ದೊಳಗೆ ಪ್ರಶ್ನೆ ಕೇಳಿದ್ದಾರೇನು, ಸ್ಪೆಸಿಫಿಕ್ ಆಗಿ. ಮೊದಲಿಗೆ ಜನರಲ್ ಪ್ರಶ್ನೆ ಕೇಳೋದು, ಆಮೇಲೆ ಸ್ಪೆಸಿಫಿಕ್. ಹೀಗೆ ರಿಸರ್ಚ್ ಮಾಡುವಂತ ವ್ಯಕ್ತಿ ಕ್ವಶನ್ಸ್ ಅನ್ನ ಕೊಡಬೇಕಾಗುತ್ತದೆ. ಯಾರಿಗ್ರಿ? ರಿಸರ್ಚ್ ಮಾಡುವಾಗ ಆ ಸಬ್ಜೆಕ್ಟ್ಗೆ ರಿಲೇಟೆಡ್ ಇರುವಂತ ಕ್ವಶನ್ಸ್ಗಳನ್ನ
ವ್ಯಕ್ತಿಗಳಿಗೆ ಕೇಳಿ ಆ ವ್ಯಕ್ತಿಗಳಿಂದ ಅಭಿಪ್ರಾಯ ಪಡೆದು ಆ ವಿಷಯದ ಮೇಲೆ ಅವನು ಕನ್ಕ್ಲೂಷನ್ ಹೇಳಬೇಕಾಗುತ್ತದೆ. ಜನರಲ್ ಟು ಸ್ಪೆಸಿಫಿಕ್ ಆರ್ಡರ್. ಆಮೇಲೆ ಎಥಿಕ್ಸ್ ನಾಟ್ ಫಾಲೋಡ್. ಎಥಿಕ್ಸ್ ಅಂದ್ರೆ ನೀತಿ ನಿಯಮಗಳು, ನೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ನೈತಿಕತೆ ಇದರಲ್ಲಿ ಇರುವುದಿಲ್ಲ. ಸಪೋಸ್ ಇನ್ವೇಷನ್ ಆಫ್ ಪಾರ್ಟಿಸಿಪೆಂಟ್ಸ್ ಪ್ರೈವೇಸಿ. ಈಗ ನಾನು ರಿಸರ್ಚ್ ಮಾಡುವಾಗ ಕೆಲವೊಬ್ರು ವಿದ್ಯಾರ್ಥಿಗಳನ್ನ ನಾನು ಇದ್ರೊಳಗೆ ಭಾಗ ತೆಗೆದುಕೊಂಡಿರ್ತೇನೆ. ಅಪ್ಪ ನೀನು ಬಾರಪ್ಪ, ನೀನು ಬಾರ. ನಮ್ಮ ಸ್ಕೂಲ್ ಒಳಗೆ ವಿದ್ಯಾರ್ಥಿಗಳು ಅಭ್ಯಾಸ ಮಾಡೋದಿಲ್ಲ. ಏಕೆ? ಅವ್ರಿಗೆಲ್ಲ ಕರೆಸ್ತೀನಿ, ಅವ್ರ ಮೇಲೆ ನಾನು ಸಂಶೋಧನೆ ಮಾಡೋದೈತಿ. ಯಾಕೆ ಇವತ್ತಿನ ವಿದ್ಯಾರ್ಥಿಗಳು ಬರೀ ಮೊಬೈಲ್ ನೋಡಿದಾರೆ, ಸ್ಟಡಿ ಮಾಡಂಗಿಲ್ಲ? ಅವ್ರನ್ನೆಲ್ಲ ಕರ್ಸೋದು. ಅವ್ರು ಕರೆಸಿ ಅವ್ರ ಮೇಲೆ ನಾನು ಸಂಶೋಧನೆ ಮಾಡಿ ಆಮೇಲೆ ಮಗನ ನಿನ್ನ ಹೆಸರು ಹೇಳ್ತೀನಿ, ನಿನ್ನ ಹೆಸರು ಹೇಳ್ತೀನಿ, ಇಲ್ಲ ನಿನ್ನ ಹೆಸರು ಹೇಳ್ತೀನಿ ಎಲ್ಲರಿಗೆ. ಸರ ನಮ್ಮ ಹೆಸರು ಯಾಕೆ ಹೇಳ್ತೀರಿ ಸರ? ಆ ಹುಡುಗರ ಹೆಸರು ಹೇಳ್ಬಾರ್ದು ನಾವೆಲ್ಲರಿಗೆ. ಪಾಪ ಅವ್ರ ಪ್ರೈವೇಸಿ ಇರ್ತೈತಿ, ಅವ್ರದ್ದು ಒಬ್ರು ಇರ್ತೈತಿ, ಅವರು ಒಂದು ಏನು ಸ್ಟೇಟಸ್ ಇರ್ತೈತಿ. ನಾವು ಯಾರ ಮೇಲೆ ಸಂಶೋಧನೆ ಮಾಡುತ್ತಿದ್ದೇವೆ ಅಂತ ವ್ಯಕ್ತಿಗಳನ್ನು ಅವರನ್ನ ಇದ್ರೊಳಗೆ ಭಾಗವಹಿಸಿಕೊಂಡಿರ್ತೀವಿ. ನಾವು ಸಂಶೋಧನೆ ಮಾಡುವಾಗ ಅವ್ರ ಮೇಲೆ ಪ್ರಯೋಗ ಮಾಡಿರ್ತೀವಿ. ಆಮೇಲೆ ನಾವು ಅವ್ರ ಬಗ್ಗೆ ಇನ್ನೊಬ್ರಿಗೆ ಹೇಳ್ಕೊಂತ ಹೋದಂದ್ರೆ ಇನ್ವೇಷನ್, ಅವ್ರ ಮೇಲೆ ಆಕ್ರಮಣ ಮಾಡ್ದಂಗ ಐತ್ರಿ. ಕೆಲವೊಬ್ರು ಸೆನ್ಸಿಟಿವ್ ವಿಷಯ ಇರ್ತಾರೆ. ಪಾಪ ಒಬ್ಬರು ಸರ್ಗಳು ಬಹಳ ಕುಡಿದು ಮಾಲ್ ಹಾಕಿ ಎಣ್ಣೆ ಹೊಡೆದು ಎಣ್ಣೆ ನಿಮ್ಮದು ಊಟ ನಮ್ಮದು ಅನ್ಕೋತು ಎಲ್ಲ ಕಿಡ್ನಿ ಫೇಲ್ ಆಗಿರ್ತಾವ. ಕೆಲವೊಬ್ರು ಸರ್ಗಳು ಹುಚ್ಚುಸನಂಗ್ ಸರ್ಗಳು ಇರ್ತಿರ್ತಾವ. ಅವ್ರ ಮೇಲೆ ಏಕೆ ಸರ್ಗಳು ಕುಡಿಯುತ್ತಿದ್ದಾರೆ, ಎಣ್ಣೆ ಹಾಕುತ್ತಿದ್ದಾರೆ? ಏಕೆಂದರೆ ಅವರಿಗೆ 7ನೇ ವೇತನ 8ನೇ ವೇತನ ಆಯೋಗದಿಂದ ಹೆಚ್ಚು ಪಗಾರ ಬರುತ್ತದೆ. ಅವ್ರದೆಲ್ಲ ನಾನು ಸಂಶೋಧನೆ ಮಾಡಿ ಆಮೇಲೆ ನಾನು ಹೆಸರು ಹೇಳ್ಕೊಂತ ಹೋದಂದ್ರೆ ಇವ್ರಿಗೆ ಹಿಂಗದ ನೋಡ್ರಿ, ಇವ್ರಿಗೆ ಈ ಚಟ ಐತಿ ನೋಡ್ರಿ, ಇವ್ರಿಗೆ ಈ ಚಟ. ಅವ್ರ ಬಗ್ಗೆ ಹೆಸರು ಹೇಳಬಾರ್ದು. ಹೆಸರು ಹೇಳಿದೆವು ಅಂದ್ರಮ್ಮ ಅವ್ರದ್ದು ಅಬ್ರು ಹೋದಂಗ ಆಗ್ತಾರೆ. ಯಾರ ಮೇಲೆ ನಾವು ಪ್ರಯೋಗ ಮಾಡಿರ್ತೀವಿ ಅಂತ ವ್ಯಕ್ತಿಗಳ ಹೆಸರನ್ನ ಹೇಳ್ಬಾರ್ದು. ಆಮೇಲೆ ಕ್ಲೇಮಿಂಗ್ ಅದರ್ಸ್ ಐಡಿಯಾಸ್ ಆಸ್ ಆನ್ ಒನ್ಸ್ ಓನ್ ಐಡಿಯಾ. ಇನ್ನೊಬ್ರು ಯಾರೋ ಒಂದು ಐಡಿಯಾ ಹೇಳಿರ್ತಾರ್ರಿ, ಅದು ಐಡಿಯಾ ನಂದೇ ಐಡಿಯಾ ಐತಿ ಅಂತೇಳಿ ನಾನು ಹೇಳ್ಕೊಂತ ಹೋದ್ರ ದಟ್ ಈಸ್ ಆಲ್ಸೋ ನಾಟ್ ಫಾಲೋಡ್ ಎಥಿಕ್ಸ್. ಅದು ಇನ್ನೊಬ್ರು ಹೇಳಿರ್ತಾರೆ ಐಡಿಯಾ, ಇನ್ನೊಬ್ರದ್ದು ಕಲ್ಪನೆ ಇರ್ತೈತಿ, ಅವ್ರ ಕಲ್ಪನೆ ನಂದು ಕಲ್ಪನೆ ಅಂತೇಳಿ ನಾನು ಹೇಳಬಾರ್ದು. ಪೊಲಿಟಿಕಲ್ ಐಡಿಯಾಲಜಿ ಆಫ್ ದ ರಿಸರ್ಚ್. ಯಾವ ವ್ಯಕ್ತಿ ರಿಸರ್ಚ್ ಮಾಡೋದಿರ್ತಾನೋ ಆ ವ್ಯಕ್ತಿ ಯಾವ ಪೊಲಿಟಿಕಲ್ ಪಾರ್ಟಿಗೆ ಬೆಂಬಲ ಕೊಡ್ತಿರ್ತಾನೆ. ಸಪೋಸ್ ನಾನು BJP ಮನುಷ್ಯ ಅಂತೇಳಿ ನಾನು ಚಂತನೆ ಕಾಂಗ್ರೆಸ್ ಏನೋ ಉಪಯೋಗಲ್ರಿ, ರಾಹುಲ್ ಗಾಂಧಿ ಬರೀ ಚಂತನ ಐಸ್ ಕ್ರೀಮ್ ತಿನ್ಕೋತ ಆ ಕಡೆ ತಿರುಗಾಡ್ತಾರೆ. ಅಥವಾ ನಾನು ಕಾಂಗ್ರೆಸ್ ಪಾರ್ಟಿ ಹೊಂದೇನ್ರಿ, ನಾನು ನರೇಂದ್ರ ಮೋದಿ ಅವ್ರು ಏನ್ರಿ ಮೋದಿ ಅವ್ರು ಬರೀ ಬರ್ತಾರ, ಭಾಷಣ ಮಾಡ್ತಾರ, ಹೋಗ್ತಾರ್ರಿ. ಇಲ್ರಿ ನಾನು JDS ಇದ್ದೇನ್ರಿ, ನಾನು ಡೊಳ್ಳು ಬಡಿತೀನ್ರಿ, ನಾನು ಸಿದ್ದರಾಮಯ್ಯ ಸಾಹೇಬ್ರು ಇದ್ರಿ. ನಾವು ಅಗದಿ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಅಗದಿ ಹಿಂಗ ಡೊಳ್ಳು ಹೊಡ್ಕೊಂತ ಸಾಧನೆಯನ್ನು ಮಾಡುತ್ತಿದ್ದಾರೆ ಅಂದೇವಂದ್ರಿ. ನಮ್ಮವ್ರೆ, ನಮ್ಮ ಕುರುಬ ಸಮಾಜನೇ ನಮ್ದು ಶ್ರೇಷ್ಠ ಐತಿ ನಾವು ಅನ್ಕೊಂತ ಹೋದೇವು ಅಂದ್ರೆ ಅಲ್ಲಿ ಪೊಲಿಟಿಕಲ್ ಐಡಿಯಾಲಜಿಗೆ ನಾವು ಹೊತ್ಕೊಂಡಿರ್ಬಾರ್ದಾಗ್ತದೆ. ನಾನು ಸಮಾಜವಾದಿ ಪಾರ್ಟಿ ಇದ್ದೀನ್ರಿ, ನಾನು ಚಂತನ್ ಸೈಕಲ್ ಮೇಲೆ ತಿರುಗಾಡ್ತೀನಿ, ನಮ್ದೇ ಸೈಕಲ್ ಶ್ರೇಷ್ಠ ಅದ. ಇಲ್ರಿ ಜಾಡು ಇಂಪಾರ್ಟೆಂಟ್, ಆಪ್ ಪಾರ್ಟಿನೇ ಕರೆಕ್ಟ್ ಐತಿ ಅಂದ್ರೂ ರಿಸರ್ಚ್ ಮಾಡುವಂತ ವ್ಯಕ್ತಿ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ದಿಂದ ಅಥವಾ ಒಂದು ಪೊಲಿಟಿಕಲ್ ಐಡಿಯಾಲಜಿನ ಇಟ್ಕೊಂಡು ಅವನು ರಿಸರ್ಚ್ ಮಾಡುತ್ತಿದ್ದರೆ ದಟ್ ಈಸ್ ಆಲ್ಸೋ ಎಥಿಕ್ಸ್ ಅನ್ನ ಫಾಲೋ ಮಾಡಿದ ಹಾಗೆ ಇರುವುದಿಲ್ಲ. ಈಸ್ ನಾಟ್ ಫಾಲೋವಿಂಗ್ ಎಥಿಕ್ಸ್. ನನ್ನ ಪಾರ್ಟಿ ಯಾವುದೇ ಇರಲಿ, ನಾನು ಸಿದ್ದರಾಮಯ್ಯ ಸಾಹೇಬ್ರದ್ದು ಇರಲಿ, ನಾನು ಖರ್ಗೆ ಸಾಹೇಬ್ರು ಇರಲಿ, ನಾನು ರಾಹುಲ್ ಗಾಂಧಿ ಅವರು ಇರಲಿ, ನಾನು ಅಖಿಲೇಶ್ ಯಾದವ್ ಇರಲಿ, ನಾನು ಅರವಿಂದ್ ಕೇಜ್ರಿವಾಲ್ ಇರಲಿ, ನಾವು ಫಡ್ನವೀಸ್ ನಮ್ಮ ದೇವೇಂದ್ರ ಫಡ್ನವೀಸ್ ಸಾಹೇಬ್ರು ಇರಲಿ, ನರೇಂದ್ರ ಮೋದಿ ಅವರು, ಪಾರ್ಟಿ ಯಾವುದೇ ಇರ್ಬೋದು. ಆದರೆ ಪೊಲಿಟಿಕಲ್ ಪಾರ್ಟಿಗಳನ್ನು ಬಿಟ್ಟು ರಿಸರ್ಚ್ ಮಾಡುವ ಒಂದು ಪದ್ಧತಿಗೆ ಎಥಿಕ್ಸ್ ಅಂತ ಕರಿತೀವಿ. ಏನು ಎಥಿಕ್ಸ್ ಇನ್ ರಿಸರ್ಚ್ ನಾಟ್ ಕನ್ಸರ್ನ್ಡ್ ವಿತ್ ಸೆಲ್ಫ್ ಪ್ಲೇಗಿಯರಿಸಮ್. ಪ್ಲೇಗಿಯರಿಸಮ್ ಅಂದ್ರೆ ಇನ್ನೊಬ್ರು ಬರೆದಿದ್ದ ವಿಷಯನ ಕದ್ದು ನಾನು ನಂದೇ ಅಂತ ಹೇಳೋದಕ್ಕೆ ಪ್ಲೇಗಿಯರಿಸಮ್, ಕೃತಿ ಚೌರ್ಯ. ಇನ್ನು ಸೆಲ್ಫ್ ಪ್ಲೇಗಿಯರಿಸಮ್, ನಾನೇ ಬರೆದಿರ್ತೀನಿ ಒಂದು ಬುಕ್ದೊಳಗೆ ಅದೇ ವಿಷಯನ ಕದ್ದು ಅಂದ್ರೆ ನಂದೇ ನಾನು ಕದಿಯೋದು. ಇದೆ ಅಂತ ಇನ್ನೊಬ್ರು ಕದ್ದಿದ್ದು ಓಕೆ, ನಂದು ನಾನೇ ಕದೀತೇನ್ರಿ. ಸೆಲ್ಫ್ ಪ್ಲೇಗಿಯರಿಸಮ್ ಅಂತಾರೆ. ನಂದು ನಾನು ಕದಿಯೋದು, ಈ ಕಿಶೆದಾಗ ಇಟ್ಟು ರೊಕ್ಕ ಕದ್ದು ಈ ಕಿಶೆದಾಗ ಇಟ್ಕೊಂಡು ಅದಕ್ಕೆ ಕದ್ದಂಗೆ ಐತೇನ್ರಿ. ನನ್ನ ಅಕೌಂಟ್ ರೊಕ್ಕ ತೆಗೆದು ನಾನು ಇನ್ನೊಂದು ಅಕೌಂಟ್ ತೊಳೆದು ನಾನು ರೊಕ್ಕ ಇಟ್ಟ, ಅದು ಕದ್ದಂಗ. ನಮ್ಮ ಮೇಡಮ್ ಬಲ್ಲಿದ ರೊಕ್ಕ ನಾನು ಕಸ್ಕೊತೇನ್ರಿ, ಹಾಗೆ ಗೊತ್ತೇ ಆಗಂಗಿಲ್ಲ. ಫೋನ್ ಪೇ ನನ್ನ ಬಲ್ಲಿ ಇರ್ತಾಯಿಲ್ರಿ, ಅಕೌಂಟ್ ಅವಳ ಹೆಸರ ಮೇಲೆ, ಫೋನ್ ಪೇ ನನ್ನ ಬಲ್ಲಿ.
ಸೆಲ್ಫ್ ಪ್ಲೇಗಿಯರಿಸಮ್. ಸರ್ ಇದಕ್ಕೆ ರಿಸರ್ಚ್ಗೆ ಏನು ಸಂಬಂಧ ಐತಿ? ಸೆಲ್ಫ್ ಪ್ಲೇಗಿಯರಿಸಮ್ ಅನ್ನಂಗಿಲ್ಲ ಅಂತಾರೇನ್ರಿ? ಇಫ್ ದೇರ್ ಈಸ್ ಲೈನಿಯರ್ ಟ್ರೆಂಡ್ ಪ್ರೆಸೆಂಟ್ ಇನ್ ದ ಪಾಪ್ಯುಲೇಷನ್, then systematic sampling method is the most efficient sampling technique. If there is a linear trend present in the population, then systematic sampling method is the most efficient sampling technique. ಸಿಸ್ಟಮೆಟಿಕ್ ಸಾಂಪ್ಲಿಂಗ್ ಅಂದ್ರೆ ಏನು? ಸಿಸ್ಟಮೆಟಿಕ್ ಅಂದ್ರೆ ಅಗದಿ ಸಿಸ್ಟಮೆಟಿಕ್ ಒಂದೇ ಲೈನ್ ಒಳಗೆ ಅದು ಮಾಹಿತಿ ನಾವು ಕಲೆಕ್ಷನ್ ಮಾಡ್ಕೊಂತ ಹೋಗಿರ್ತೀವಿ. ಸ್ಯಾಂಪ್ಲಿಂಗ್ ಸಿಸ್ಟಮೆಟಿಕ್ ಆಗಿ ಒಂದೇ ಲೈನಿಯರ್ ಟ್ರೆಂಡ್. ಇನ್ನು APA format is a writing style, guide and format produced by American Psychological Association. ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್. ಇದು ಯಾವ ಸಬ್ಜೆಕ್ಟ್ದಾಗ ಯೂಸ್ ಮಾಡ್ತಾರ್ರಿ? ಆಗಳರ್ ಹೇಳೇನಲ್ಲಪ್ಪ, ಮತ್ತೆ ನೆನಪಾರದೇನು ತಮ್ಮ? ಲ್ಯಾಂಗ್ವೇಜ್ ಇದೊಳಗೆ ಏನು ಸೋಷಿಯಲ್ ಸ್ಟಡಿ ಒಳಗೆ? ಕರೆಕ್ಟ್, ಸೋಷಿಯಲ್ ಸ್ಟಡಿ ಕರೆಕ್ಟ್. APA ಫುಲ್ ಫಾರ್ಮ್ ಏನ್ರಿ? ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್. ಓಕೆ, ಕರೆಕ್ಟ್ ಆಗಿ ನೆನಪಿಡ್ರಿ, ಪರೀಕ್ಷೆದೊಳಗೆ ಬರೀರಿ, ಪರೀಕ್ಷೆ ಪಾಸ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್.